विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये ಪೂರ್ಣ ಸುಗುಣಾರ್ಣವನೇ ಅನಗ ಪರಮೇಶ್ವರನೇ ಆನಮಿಪೆ ನಿನಗೆ ಆನಂದಮಯ ವಿಷ್ಣು ನಿನ್ನಯ ಸುಮಹಿಮೆಗಳ ನಿನ್ನಿಚ್ಛೆಯಿಂದಲೇ ಚೆನ್ನಾಗಿ ತಿಳಿಸಿ ಅಚಿನ್ನ ಭಕ್ತಿಯ ನೀಯೋ ಶ್ರೀರಮಣಿಕರ ಕಮಲ ಪೂಜಿತ ಪದಾಂಬೋಜ ಸರಸಿಜಾಸನ ಶಿವಾದ್ಯಮರ ಜನ ವಿನುತ ಉರುಗುಣಾರ್ಣವ ಜಗಜ್ಜನ್ಮಾದಿಕರ್ತ ನರಹರಿಗೆ ಪ್ರಿಯ ಜಗನ್ನಾಥ ದಾಸಾರ್ಯ ಶರಣು ಜಗನ್ನಾಥ ಶರಣಾಗಿ ಹರಿಕಥಾಮೃತಸಾರದ 4ನೇ ಸಂಧಿಯಾಗಿರುವಂತ ಭೋಜನ ರಸವಿಭಾಗ ಸಂಧಿಯನ್ನು ನಾವು ಇವತ್ತು ನೋಡಕ್ಕೆ ಪ್ರಾರಂಭ ಮಾಡ್ತೀವಿ. ಭೋಜನ ರಸ ಅಂತಂದ್ರೆ ಈ ರಸವೇ ನಾನು ಅಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ರಸೋಹಂ ಅಪ್ಸುಹ ಅಂತ ಅಂದ್ರೆ ನೀರಿನಲ್ಲಿ ಇರುವಂತ ರಸ ಅಂತ ಅನ್ನೋದೇ ನಾನು ಅಂತಾನ. ಆ ರಸ ಅಂತ ಅನ್ನೋದ್ರಿಂದ ತಾನೆ ಅದ್ರಲ್ಲಿ ಇರೋಂತ ಒಂದು ಆಕರ್ಷಣೆ, ಅದರಲ್ಲಿ ಇರೋಂತ ಆಹಾರದಲ್ಲಿ ಇರೋಂತ ಒಂದು ಆಕರ್ಷಣೆ ಜನರಿಗಿದೆ. ಅದ್ ಯಾಕಿದೆ ಅಂತಂದ್ರೆ ಪರಮಾತ್ಮನೇ ಅದ್ರೊಳಗೆ ಇದ್ದಾನ ಅಂತಾನ. ಆ ರಸ ಅಂತ ಅನ್ನೋದೇ ಅವನು ಅಂತ. ಆ ರಸರೂಪಗಳನ್ನು ಅವನು ಬೆರೆತುಕೊಂಡಾಗ ಆ ಜೀವರಿಗೆ ಬಂದು ಆನಂದ ಆಗತ್ತೆ ಅಂತಾರೆ. ಆ ಭೋಜನದಲ್ಲಿ ಇರೋದು ಮತ್ತೆ ದೇಹದೊಳಗಿರುವಂತ ರೂಪಗಳು. ಅದ್ರ ಬಗ್ಗೆ ಈ ರಸ ಅಂತ ಅನ್ನೋಂಥದ್ರಲ್ಲಿ ಎಷ್ಟು ವಿಧಗಳಿದೆ. ಆ ರಸಗಳೆಲ್ಲ ಪರಮಾತ್ಮ ಇಟ್ಟು ಅದ್ರೊಳಗ್ ಪರಮಾತ್ಮನ ರೂಪಗಳನ್ನು ಇಟ್ಟು ಜನರಿಗೆ ಬಂದು ಅವನು ಆನಂದವನ್ನು ಕೊಡ್ತಾನ. ತಿನ್ನೋದ್ರಿಂದ ತುಂಬಾ ಆನಂದ ಪಡ್ತಾರೆ ಎಲ್ಲಾರು ಅಂತ ಅನ್ನೋದ್ರಲ್ಲಿ ಏನೂ ಸಂದೇಹವೇ ಇಲ್ಲ. ಆದ್ರೆ ಜಗನ್ನಾಥ ದಾಸರೋಡ ಒಂದು ಈ ಹರಿಕಥಾಮೃತ ಸಾರದಲ್ಲಿ ಇದ್ಯಾಕ್ ಬಂತು ಅಂತ ಒಂದ್ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ಬಂದು ಭಗವದ್ಗೀತಾ ಅಲ್ಲಿ ಇದೆ. ಕೃಷ್ಣನೇ ಹೇಳ್ತಾನ, ಈ ಎಲ್ಲಾ ಜೀವರು ಆಹಾರವನ್ನು ತಿನ್ಬೇಕಾದ್ರೆ ಅದೊಂದು ಯಜ್ಞವಾಗಿದೆ. ಆ ಯಜ್ಞದಲ್ಲಿ ಅಗ್ನಿ ನಾನೇ ಅಂತಂತಾನ. ಸ್ವೀಕಾರ ಮಾಡೋಂತ ಹವಿಸ್ಸನ್ನು ಸ್ವೀಕಾರ ಮಾಡೋಂತವನು ನಾನೇ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಂ ಆಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಚತುರ್ವಿಧವಾದ ಅನ್ನದ ಬಗ್ಗೆ ತಾನೆ ಇಲ್ಲಿ ಕೂಡ ದಾಸರ್ ಹೇಳ್ತಾರೆ. ಆ ಚತುರ್ವಿಧವಾದ ಅನ್ನಗಳನ್ನು ಬಂದು ಹವಿಸ್ಸಾಗಿ ನಾನು ತಗೋತಾನೆ ಅಂತಂತಾನ. ಆ ವೈಶ್ವಾನರ ನಾಮಕನಾಗಿ ಹೊಟ್ಟೆ ಒಳಗೆ ಇದ್ದು ಇದನ್ನು ನಾನು ಸ್ವೀಕಾರ ಮಾಡ್ತಾನೆ. ಆಮೇಲೆ ಪ್ರಾಣಾಪಾನ ವ್ಯಾನ ಉದಾನ ಸಮಾನರು ಅಂತ ಅನ್ನುವಂಥ ಪಂಚಪ್ರಾಣರಿಂದ ಒಡಗೂಡಿ ಅದನ್ನು ಪಚನೆ ಮಾಡ್ತಾನೆ ಅಂತ. ಲೋಕದಲ್ಲಿ ಬಂದು ಎಲ್ಲರೂ ಪಚನ ಮಾಡಿದ ಅನ್ನವನ್ನು ಉಣ್ತಾರೆ ಅಂತ ಅಂದ್ರೆ ಅಡಿಗೆ ಮಾಡಿ ಊಟ ಮಾಡ್ತಾರೆ. ಆದ್ರೆ ಆ ಊಟವನ್ನು ಜೀರ್ಣ ಮಾಡೋಂತ ಶಕ್ತಿ ಅವ್ರಿಗಿಲ್ಲ, ಒಳಗಿರೋಂತ ಪರಮಾತ್ಮನ್ಗೆ ಇದೆ. ಅವನೇ ಮಾಡ್ತಾನ ಪಂಚಪ್ರಾಣರ್ನ ಒಡಗೂಡಿ ಅಂತ. ಆ ವಿಚಾರವನ್ನು ಬಂದು ಅಲ್ಲಿಂದ ನಾವ್ ಇಲ್ಲಿ ತಗೊಂಡ್ ಬಂದಾಗ ಇಲ್ಲಿ ಇದು ಹರಿ ಕಥಾ ಅಮೃತ ಅಂತ ಆಯ್ತು ಅಂತ ಅನ್ನೋದಕ್ಕೆ ಯಾಕಾಯ್ತು ಈ ಭೋಜನ ರಸ ವಿಭಾಗ ಅಮೃತ ಅಂತಂದ್ರೆ, ಯಾಕಂದ್ರೆ ಅದು ಅಮೃತತ್ವವನ್ನು ಕೊಡೋದಾಗಿದೆ ಅಂತಂದ್ರು. ಯಾವುದನ್ನು ನಾವು ಸ್ವೀಕಾರ ಮಾಡಿದಾಗ ನಮಗೆ ಬಂದು ಸಾವೇ ಇಲ್ದೆ ಇರೋಂತ ಒಂದ್ ಸ್ಥಿತಿ ಸಿಕ್ಕೋದು ಅಂತದ್ದು ಅಂತಂದ್ರು. ಅಂತ ಸ್ಥಿತಿಯನ್ನು ಬಂದು ಈ ಆಹಾರದಿಂದ ಪಡೆಯೋದಕ್ಕೆ ಒಂದು ಅವಕಾಶ ಉಂಟು ಅಂದ್ರು. ಇದು ಬಂದು ನಶ್ವರವಾದದ್ದು, ಈ ದೇಹವೂ ಅಷ್ಟೇ, ಈ ಆಹಾರಗಳು ಅಪಾಂಚಭೌತಿಕವಾಗಿದ್ದದ್ದು. ಆದ್ರೆ ಅದ್ರೊಳಗೊಂದು ಅಮೃತವಾಗಿರುವಂತ ಪರಮಾತ್ಮನ ರೂಪಗಳ ಅನುಸಂಧಾನದಿಂದ ಅದು ಒಂದು ಯಜ್ಞ ಆಗತ್ತೆ ಅಂತಂದ್ರು. ಪರಮಾತ್ಮ ಬಂದು ಎಲ್ಲ ಕೆಲಸಗಳನ್ನು ಕೂಡ ಯಜ್ಞ ರೂಪದಲ್ಲೇ ಮಾಡು ಅಂತ ಅರ್ಜುನನಿಗೂ ಉಪದೇಶ ಮಾಡ್ತಾನ. ಯಾಕೆ ಅಂತಂದ್ರೆ ನೀ ಯಜ್ಞ ರೂಪದಲ್ಲಿ ಮಾಡದೆ ಹೋದ ಎಲ್ಲಾ ಕೆಲಸಗಳು ಕೂಡ ನಿಂಗ ಬಂಧಕವಾಗಿದೆ ಅಂದ. ಬಂಧಕ ಶಕ್ತಿ ಅಂತ ಅನ್ನೋಂಥದ್ದು ನಮ್ಮನ್ನು ಎಲ್ಲಾ ಕಡೆಯಲ್ಲೂ ಬಂದು ಬಂಧಿಸಿ ಇಟ್ಟಾಗ ನಮ್ಗೆ ಸುಖ ದುಃಖ ಅಂತ ಅನ್ನೋಂಥ ದ್ವಂದ್ವದೊಳಗೆ ಸಿಕ್ಕಾಕೊಂಡು ಆ ಮೇಲೆ ಏನು ಇದೆ ಅಂತ ಅನ್ನೋದೇ ನಮಗೆ ಅರಿವು ಬರ್ದೆ ಒಂದು ತಡೆಯಾಗ್ಬಿಡತ್ತೆ. ಆ ಬಂಧಕ ಶಕ್ತಿ ಅಂತ ಅನ್ನೋದ್ರ ನಿವೃತ್ತಿ ಮಾಡ್ಕೋಬೇಕು ಅಂದ್ರೆ ಎಲ್ಲಾ ಕರ್ಮಗಳು ಕೂಡ ಯಜ್ಞ ರೂಪದಲ್ಲಿ ಮಾಡು ಅಂತ ಅಂತಾನ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಅಂತ. ಅಂದ್ರೆ ಕರ್ಮ ಅಂತ ಅನ್ನೋಂಥದ್ದಕ್ಕೆ ಬಂದು ಯಜ್ಞ ರೂಪದಲ್ಲಿ ಮಾಡಿದ್ದೆ ತಾನೆ ಕರ್ಮವಾಗಿರೋದು ಅಂತಾನ. ನನಗೆ ಕೊಡೋಂತ ಒಂದು ಕಪ್ಪವಾಗಿದೆ ಅಂತಾನ. ಅದನ್ನು ಮಾಡೋಂಥದ್ರಲ್ಲಿ ನಾನು ಮಾಡ್ತಾ ಇದ್ದಾನೆ ಅಂತ ತಿಳಿಯಂಗ ಪರಮಾತ್ಮ ಮಾಡ್ತಾ ಇದ್ದಾನ ಅಂತ ತಿಳಿಯೋದು, ಅವನ ಪ್ರೀತಿಗಾಗಿ ಮಾಡೋದು ಅಂತ. ಸೊ ಇವಾಗ ನಾವು ಆಹಾರವನ್ನು ಉಣ್ಣುವಾಗ ಆ ಆಹಾರವೇ ಒಂದು ಯಜ್ಞ ರೂಪದಲ್ಲಿ ಪರಮಾತ್ಮನ್ಗೆ ಸಮರ್ಪಣೆ ಮಾಡೋಕು. ಪ್ರಾಣಾಗ್ನಿ ಹೋತ್ರ ಅಂತ ಕೂಡ ಅದನ್ನ ಹೇಳ್ತಾರೆ. ಅನುಸಂಧಾನದಲ್ಲೇ ಅದಾಗತ್ತೆ. ಅದು ಒಂದು ಕ್ರಿಯೆಯಿಂದ ಆಗೋದಿಲ್ಲ ಯಾವುದು ಕೂಡ. ಕ್ರಿಯೆ ಅಂತ ಅನ್ನೋದು ಬಾಹ್ಯವಾಗಿದೆ. ಅದನ್ನು ಹೀಗೆ ಪರಿಶಿಂಚನ ಮಾಡೋದು, ಅದರಿಂದ ಒಂದು ಆಹುತಿ ರೂಪದಲ್ಲಿ ತಗೊಂಬೋದು, ಅದೆಲ್ಲ ಕೂಡ ಹೊರಗಿಂದ ಮಾಡುವಂತ ಕಾರ್ಯಗಳನ್ನು ಬಂದು ಒಳಗಿರುವಂತ ಅನುಸಂಧಾನ ಜೊತೆ ಸೇರಿದಾಗ ಮಾತ್ರ ಅದು ಯಜ್ಞ ಆಗತ್ತೆ.
ಲೋಕದಲ್ಲಿ ಬಂದು ಯಾರು ಯಾರು ಕೂಡ ಅನುಸಂಧಾನ ಮಾಡುವಂಥದ್ದು ಅಂತ ಅನ್ನೋದು ಅವರಿಗೆ ಅಧಿಕಾರ ಇದೆ. ಆ ಅಧಿಕಾರನ್ನ ಬಂದು ಇಲ್ಲಿ ಜಗನ್ನಾಥ ದಾಸರು ಹೇಳ್ತಾರೆ, ಚಿಂತನೆ ಮಾಡಿ ಅಂತ. ಭಗವಂತನ ರೂಪಗಳು ಅಂತ ಅನ್ನೋದು ಆಹಾರದಲ್ಲಿ ಅಂತ ಅನ್ನುವಂಥದ್ರಲ್ಲೂ ಇರತ್ತೆ, ಭೋಕ್ತೃ ಆಗಿ ಅದನ್ನು ಉಣ್ಣೋಂಥವನಲ್ಲಿಯೂ ಇರತ್ತೆ, ಆ ಅವಕಾಶಾದಿಗಳಲ್ಲಿ ಕೂಡ ಅವನಿದಾನ, ಅವನ ರೂಪಗಳ ಬಗ್ಗೆ ಚಿಂತಿಸ್ರಿ ಅಂತ ಅನ್ನೋದಕ್ಕೆ ಇದಿದೆ. ಹಾಗ್ ಮಾಡೋದಿದ್ರೆ ನಿಮ್ಗೆ ಯಾವ ಪಾಪವೂ ಅಂಟೋದಿಲ್ಲ ಅಂತಂದ್ರು. ಪರಮಾತ್ಮನೂ ಅದೇ ತಾನು ಹೇಳ್ದ, ನಿಮಗೆ ಬಂಧಕವ ಇರ್ದೇ ಇರ್ಬೇಕು ಅಂದ್ರೆ ನೀವು ಕರ್ಮಗಳನ್ನೇ ಯಜ್ಞವಾಗಿ ಮಾಡ್ಬೇಕು ಅಂತ. ಇಲ್ಲಿ ಒಂದು ಮುಖ್ಯ ಯಜ್ಞ ಅಂತಂದ್ರೆ ಭೋಜನ ಯಜ್ಞ. ಆ ಭೋಜನನ ಒಂದು ಯಜ್ಞ ರೂಪದಲ್ಲಿ ಮಾಡಿ. ಈಗ ಲೋಕದಲ್ಲಿ ಬಂದು ಭೋಜನ ಅಂತ ಅನ್ನುವಂಥದ್ದು ಭೋಗವನ್ನು ಉಂಟು ಮಾಡತ್ತೆ ಅಂತ ಅದಕ್ಕೆ ಭೋಜನ ಅಂತಂದ್ರೆ ಭೋಗಂ ಜನಯತಿ ಅಂತ ತಗೋಬಹುದು. ಭೋಗವನ್ನು ಉಂಟು ಮಾಡತ್ತೆ ಅದು. ಜನರಿಗೆ ಆಹಾರ ತಿನ್ಬೇಕು ಅಂದ್ರೆ ತುಂಬಾ ಕುತೂಹಲ, ಏನ್ ಮಾಡಿದ್ದಾರೆ ಅಡಿಗೆ, ಏನ್ ತಿಂಡಿ ಮಾಡಿದ್ದಾರೆ ಅಂತ ವಿಚಾರ ಮಾಡ್ತಾ ಇರ್ತೀವಿ. ಅದನ್ನು ಬಂದು ಒಂದು ಯಜ್ಞ ರೂಪದಲ್ಲಿ ಮಾಡಿ ಅಂತ ಮಾಡೋಂಥದ್ ಮಾಡ್ತೀರಿ ಹೇಗೂ. ಆದ್ರೆ ಲೋಕದಲ್ಲಿ ನೋಡಿದಾಗ ಬೇರೆ ಯಾರಿಗೆ ಇಂತ ಅರ್ಹತೆ ಇದೆ ಮನುಷ್ಯರನ್ನು ಬಿಟ್ಟು, ಈ ತರದ ಆಲೋಚನೆ. ಅದಕ್ಕೆ ಆ ದಾಸರು ಬಂದು ಇದು ಬಂದು ನಮಗೆ ಈ ಮನುಷ್ಯ ದೇಹ ಸಿಕ್ಕಿದಾಗ ಈ ಆಲೋಚನೆಯಿಂದ ನಾವು ಊಟವನ್ನು ಮಾಡ್ಬೇಕು ಅಂತ ಹೇಳಿದ್ರು. ಈಗ ಒಂದು ಬೇರೆ ಯಾವ್ದಾದ್ರು ಪ್ರಾಣಿ ಆಗಿದ್ರೆ ಅದಕ್ಕೆ ಮೂರು ವಿಧವಾಗಿ ಒಂದು ಕರ್ಮಗಳೇ ಅದನ್ನು ಬಂದು ಮುಖ್ಯವಾಗಿ ತೊಡಗಿಸತ್ತೆ ಪ್ರವೃತ್ತಿಯಲ್ಲಿ. ಅದ್ಯಾವುದು ಅಂತಂದ್ರೆ ಆಹಾರ, ಭಯ ಮತ್ತೆ ಮೈಥುನ ಅಂತ ಅನ್ನೋದು. ಈ ಆಹಾರಕ್ಕಾಗಿ ಅಲೀತಾ ಇರತ್ತೆ, ಅದನ್ನು ಯಾರಾದ್ರೂ ಕಿತ್ಕೊಳ್ಳೋರು ಅಂತ ಅನ್ನೋಂಥ ಭಯದಲ್ಲಿ ಇರತ್ತೆ. ಆ ಎರಡರನ್ನು ಮಾಡಿದಾಗ ಅದಕ್ಕೆ ಬಂದು ಮತ್ತೆ ನನ್ನೋಡ ವಂಶ ಮುಂದೆ ಬರಿಬೇಕು ಅಂತ ಅನ್ನೋಂಥ ಒಂದು ಇದ್ರಲ್ಲಿ ಇರತ್ತೆ. ಈ ಮೂರು ಬಿಟ್ರೆ ಅದಕ್ಕೆ ಅನುಸಂಧಾನವೋ ಜ್ಞಾನವೋ ಯಜ್ಞವೋ ಇದ್ಯಾವುದೂ ಇಲ್ಲ. ಆದ್ರೆ ಆ ಜೀವ ಯಾರಿಗೆ ಬಂದು ಮನುಷ್ಯ ಶರೀರ ಸಿಕ್ಕತ್ಯೋ ಅವ್ರಿಗ್ ಮಾತ್ರ ಇದು ಮೀಸಲು. ಅವ್ರಿಗ್ ಬಂದು ಈ ಅನುಸಂಧಾನ ಮಾಡೋದಕ್ಕೆ ಒಂದು ಅಧಿಕಾರವೇ ಸಿಕ್ಕತ್ತೆ. ಯಾಕಂದ್ರೆ ಅವ್ರಿಗೆ ಆ ದೇವರು ಆ ಸಲಕರಣಗಳನ್ನ ಕೊಟ್ಟ. ಕಿವಿಯಿಂದ ಕೇಳ್ಬೇಕು, ಕೇಳಿದ್ನ ಅನುಸಂಧಾನ ಮಾಡ್ಬೇಕು ಅಂತ. ಆ ಕಾರ್ಯ ಮಾಡುವಾಗ್ಲೇ ಅದನ್ನ ಅನುಸಂಧಾನ ಮಾಡಿದಾಗ ಅದು ಒಂದು ಯಜ್ಞ ಆಯ್ತು. ಅದ್ರಿಂದ ಪರಮಾತ್ಮ ಪ್ರೀತನಾಗ್ತಾನ, ಭೋಜನದಲ್ಲಿ ಸುಖವನ್ನು ಕೊಡ್ತಾನ, ಮನಸ್ಸಿಗೆ ಬಂದು ಸೂಕ್ಷ್ಮತೆಯನ್ನು ಕೊಡ್ತಾನ. ಆ ಮನಸ್ಸು ಸೂಕ್ಷ್ಮವಾಗ್ತಾ ತಾನೆ ಈ ತತ್ವದ ವಿಚಾರವೇ ಅದಕ್ಕೆ ಹೊಳೆಯೋದು ಅಂತ ಗುರುಗಳು ಹೇಳ್ತಾರೆ. ಮತ್ತೆ ಮನುಸ್ಮೃತಿ ಆದಿಗಳಲ್ಲಿ ಹೇಳಿದ್ದಾರೆ, ಆಹಾರ ಶುದ್ಧವು ಮನಃಶುದ್ಧಿ ಮಾಡಿದವರಿಗೆ ತಾನೆ ಧ್ರುವ ಸ್ಮೃತಿ ಅಂತ ಒಳ್ಳೆ ಸ್ಮೃತಿ ಬರುತ್ತೆ. ಜ್ಞಾನ ಅಂತ ಅನ್ನುವಂಥದ್ದು ಸ್ಮೃತಿ ಮೇಲೆ ತುಂಬಾ ನಿರ್ಭರವಾಗಿದೆ. ಅಂದ್ರೆ ಅದನ್ನು ಬಂದು ಅವಲಂಬಿಸಿಯೇ ಇದೆ. ಮರೆತು ಹೋಯ್ತು ಹಂಗೆಂತ ಹೇಳಿದೆವು ಅಂದ್ರೆ ಏನನ್ನು ಹೇಳ್ಬೇಕು, ಮರೆತು ಹೋಗಕ್ ಆಗಲ್ಲ. ಮರೆತು ಹೋದ್ರೆ ಅದು ಮತ್ತೆ ನಮ್ಗೆ ಸ್ಮೃತಿ ಇಲ್ಲ ಅಂತ ಆಗತ್ತೆ. ಅದಕ್ಕೆ ಎಚ್ಚರ ಕೊಡ್ತಾರೆ ಸ್ಮೃತಿಕಾರರು, ಆ ಆಹಾರವನ್ನು ಶುದ್ಧವಾಗಿ ಸ್ವೀಕಾರ ಮಾಡ್ಬೇಕು ಅಂತ. ಅವಾಗ ನಾವು ಎಷ್ಟೇ ನಾವು ಪರಿಸರದಲ್ಲಿ ಶುದ್ಧತೆಯೋ ಪದಾರ್ಥದಲ್ಲಿ ಶುದ್ಧತೆಯೋ ನಾವು ಪ್ರಯತ್ನ ಮಾಡ್ಬೋದು. ಆದ್ರೆ ಅದು ಮುಖ್ಯವಾಗಿ ಯಾವಾಗ ಶುದ್ಧ ಆಗೋದು ಅಂದ್ರೆ ಪಾಪ ಲೇಪ ಇಲ್ದೇ ಇದ್ದಾಗ. ಆ ಪಾಪ ಲೇಪ ಇರ್ಲಾಂಗಿರ್ಬೇಕು ಅಂತಂದ್ರೆ ಅದನ್ನ ಬಂದು ಯಜ್ಞ ರೂಪದಲ್ಲೇ ಮಾಡ್ಬೇಕು ಅಂತಂದ್ರು. ಅದಕ್ಕೆ ಬೇಕಾದ ಒಂದು ವ್ಯವಸ್ಥೆ ಜಗನ್ನಾಥ ದಾಸರು ಇಲ್ಲಿ ನಮಗೆ ಕೊಡ್ತಾರೆ. ಈ ಭೋಜನ ರಸ ವಿಭಾಗ ಸಂಧಿ ಅಂತ ಅನ್ನೋದು 4ನೇ ಸಂಧಿಯಾಗಿ ಕೊಟ್ಟಿದ್ದಾರೆ. ಇದ್ರಲ್ಲಿ ಏನು ನಮಗ್ ಗೊತ್ತಾಗತ್ತೆ ಅಂದ್ರೆ ಫಸ್ಟು ಅವರು ಒಂದು ತಾರತಮ್ಯ ವಿಚಾರದಲ್ಲಿ ನಾವು ಗುರುಗಳು ಮತ್ತೆ ಪರಮಾತ್ಮನ ಸ್ಮರಣೆ ಮಾಡ್ಕೋಬೇಕು ಅಂತ ಹೇಳಿದ್ರು. ಅದಾದ್ಮೇಲೆ ಅವರು ಅಲ್ಲಿ ಒಂದು ಮುಖ್ಯವಾದ ಉಪದೇಶ ಕೊಟ್ರು, ಭಾಗವತೋತ್ತಮರನ್ನೆಲ್ಲ ಕೊಂಡಾಡ್ರಿ ಅಂತ. ಯಾರು ಇದನ್ನು ಅನುಸಾರ ಮಾಡ್ತಾರ ಅಂದ್ರೆ ಇದು ಅನುಸರಿಸ್ತಾರ್ಯೋ ಅವರಿಗೆ ಕರುಣಾ ಸಂಧಿ ತೆರ್ಕೊಳತ್ತೆ. ಅಲ್ಲಿ ಪರಮಾತ್ಮನ ಕರುಣೆ ಅಂತ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ. ಮಂಗಳ ಅಂತ ಅನ್ನೋಂತ ಆತ್ಮರು ಇರ್ತಾರೆ. ಆ ಆತ್ಮರನ್ನು ಯಾರು ಕೊಂಡಾಡ್ತಾರ್ಯೋ ಅವ್ರು ಹೇಳಿದ ವಚನಗಳಿಂದ ಪರಮಾತ್ಮನ ಕರುಣೆಯನ್ನು ತಿಳಿಯೋ ಬಗೆ ಅವರಿಗೆ ಸಿಗತ್ತೆ. ಆ ಸುಳಿವಿಂದ ಅವ್ರ ಮುಂದೆ ಹೋದಾಗ ಅವ್ರಿಗೆ ಪರಮಾತ್ಮ ಎಂತ ವ್ಯಾಪ್ತನಾಗಿದ್ದಾನ, ನಾನ್ ಎಲ್ಲಿಯೋ ಭಾಗವತರನ್ನು ಕೊಂಡಾಡ್ತಾ ಇದ್ದೀನಿ, ನನ್ ಮನಸ್ಸಲ್ಲೇ ಕೊಂಡಾಡ್ತಾ ಇದ್ರು ಕೂಡ ಅವನಿಗೆ ಗೊತ್ತಾಗಿದೆ, ಅವನು ಬಂದು ಅದನ್ನು ಇಟ್ಕೊಂಡು ನನಗೆ ಇಂಥ ಉದ್ಧಾರ ಮಾಡಿದ ಅಂತ. ಅವನು ವ್ಯಾಪ್ತಿ, ಅವನ ಗುಣಗಳು, ಅವನೋಡ ಸರ್ವ ಕರ್ತೃತ್ವ, ಅವನೋಡ ಸರ್ವ ಸಾಮರ್ಥ್ಯ ಇದೆಲ್ಲ ಒಂದು ಅವರಿಗೆ ಗೋಚರ ಆಗುವ ಹಂಗ ವ್ಯಾಪ್ತಿ ಸಂಧಿ ತರ್ಕೊಳತ್ತೆ. ಆ ವ್ಯಾಪ್ತಿ ಸಂಧಿ ಆದ್ಮೇಲೆ ಆ ಪರಮಾತ್ಮ ಇಷ್ಟು ಒಂದು ಕರುಣಾಳುವಾಗಿ ಎಲ್ಲಾ ಕಡೆಯಲ್ಲೂ ತುಂಬಿಕೊಂಡು ನಿರ್ಲಿಪ್ತನಾಗಿ ನಮಿಗಾಗಿ ಎಲ್ಲವನ್ನೂ ಮಾಡ್ತಾ ಇರ್ಬೇಕಾದ್ರೆ ನಾವು ಅವನಿಗೆ ಬಂದು ಏನನ್ನು ಮಾಡ್ಬೇಕು ಅಂತ ಅನ್ನುವಂಥದ್ದು ಒಂದು ನಮಗೆ ಅನಿಸೋದು. ಯಾರಾದ್ರೂ ನಮಗೆ ಅಷ್ಟೊಂದು ಉಪಕಾರ ಮಾಡಿದ್ರೆ ನಾವು ಸಹಜವಾಗಿ ಲೋಕದಲ್ಲಿ ಸಜ್ಜನರು ಏನ್ ಅನ್ಕೋತಾರೆ, ನಾವು ಇವರಿಗೆ ಬದಲಾಗಿ ಏನಾದ್ರೂ ಮಾಡ್ಬೇಕಲ್ಲ, ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾರೆ.
ಅದನ್ನು ಬಂದು ಪರಮಾತ್ಮ ಬಂದು ತಾನು ಅವನು ಏನ್ ಮಾಡ್ತಾನ ಅಂತ ಅನ್ನೋಂತ ಯೋಚನೆ ಮಾಡಿ ಅಂತಾರೆ. ಆಹಾರ ಅಂತ ಅನ್ನೋದು ನಮ್ಮ ನಿತ್ಯ ಕರ್ಮದಲ್ಲಿ ಅದೊಂದು ಮುಖ್ಯವಾದ ಅಂಗವನ್ನು ವಹಿಸತ್ತೆ, ಪ್ರೀತಿಕರವಾದ ಅಂಗ ಕೂಡ. ಯಾರು ಕೂಡ ನನ್ಗೆ ಊಟ ಮಾಡೋದು ಇಷ್ಟ ಇಲ್ಲ ಅಂತ ಯಾರು ಹೇಳಲ್ಲ, ಬೇರೆ ಎಷ್ಟಕ್ಕಾದ್ರೂ ಬೇರೆ ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ಬೋದು, ಆದ್ರೆ ಇದಕ್ಕೆ ಮಾತ್ರ ಎಲ್ಲಾರ್ಗೂ ಇಷ್ಟವೇ. ಆ ಇಷ್ಟವಾದ ಕ್ರಿಯೆಯಲ್ಲಿ ಒಂದು ಭಕ್ತಿ ಭಾವವನ್ನು ತಂದಾಗ ಅದು ಒಂದು ದೊಡ್ಡ ಯಜ್ಞ ಆಗತ್ತೆ ಅಂತ ಅನ್ನೋದನ್ನ ಜಗನ್ನಾಥದಾಸರು ತಕೊಂಡು ಆ 4ನೇ ಸಂಧಿಯಲ್ಲಿ ಅದನ್ನ ಕೊಟ್ರು. ಅದು ಒಂದು ರೀಸನ್ ಆಯ್ತು. ಆ ವ್ಯಾಪ್ತಿಯೋಡ ಒಂದು ಚಿಂತನೆ ಭೋಜನದಲ್ಲಿ ಬರ್ಬೇಕು ಅಂತ. ಅದಾದ್ಮೇಲೆ ಬಂದು ಅದೇ ಆ ಭೋಜನ ಅಂತ ಅನ್ನೋಂಥದ್ನ ಇವಾಗಿಂದ ಯಾವಾಗ ಅವ್ರು ಹೇಳಿದ್ರು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪನಿತು ಪೇಳು ಆಗ್ತಾ ಹೋದ್ರೆ ತಾನೆ ಮತ್ತೆ ವಿಭೂತಿ ಸಂಧ್ಯಾದಿಗಳು ಅರ್ಥ ಆಗಕ್ಕೆ ಹೊಳಿಯಾಕ ಶುರು ಆಗತ್ತೆ. ಹಾಗಾಗಿ ಈ ಭೋಜನ ರಸ ವಿಭಾಗ ಅಂತ ಅನ್ನೋದು ತುಂಬಾ ಮುಖ್ಯವಾದದ್ದು. ಒಬ್ಬ ಅನುಸಂಧಾನ ಮಾಡೋಂಥವ್ರಿಗೆ ಇದು ಅವರ ಮನಸ್ಸು ಶುದ್ಧಿಗೆ ಕಾರಣವಾಗಿದೆ, ಸ್ಮೃತಿಗೆ ಕಾರಣವಾಗಿದೆ. ಹಾಗಾಗಿ ಇದನ್ನು ಬಂದು ನಿತ್ಯವೂ ಅನುಸಂಧಾನ ಮಾಡ್ಬೇಕು. ಎಲ್ಲ ಪದ್ಯಗಳು ಅನುಸಂಧಾನ ಮಾಡಕ್ ಆಗಲ್ಲ ಅಂತಂದ್ರೆ ಮುಖ್ಯವಾಗಿರುವಂತ 1-2 ಪದ್ಯಗಳು ಇಲ್ಲ ಒಂದು ಚಿಂತನೆ ರೂಪದಲ್ಲಾದ್ರೂ ಪದ್ಯನವೇ ನೆನ್ಪು ಮಾಡ್ಕೊಳ್ದೆ ಹೋದ್ರು ಕೂಡ ಆ ಚಿಂತನೆಯನ್ ಮಾತ್ರ ಅನುಸಂಧಾನಕ್ಕೆ ತಂದ್ರು ಕೂಡ ಅದು ಕೂಡ ಸಾಕು. ಹೀಗಾಗಿ ಅವರು ತುಂಬಾ ಅವಕಾಶ ಕೊಟ್ಟಿದ್ದಾರೆ, ಇದಾದ್ರೂ ಅನುಸಂಧಾನ ಮಾಡಿ ಅದಾದ್ರೂ ಮಾಡಿ ಅಂತ ತುಂಬಾ ಎಕ್ಸಾಂಪಲ್ಸ್, ತುಂಬಾ ವಿಧವಾಗಿ ಇರುವಂತ ಪರಮಾತ್ಮ ನೋಡ ಕಾರುಣ್ಯ ನಮ್ಮ ಮೇಲೆ ಈ ಭೋಜನದಲ್ಲಿ ಇರುವಂತದ್ ಸಂಬಂಧಪಟ್ಟಿರೋದನ್ನ ಅವರು ಹೇಳಿದ್ದಾರೆ. ಅದನ್ನು ನಾವು ಇವಾಗ ನೋಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ವನಜ ಜಾಂಡದೊಳುಳ್ಳ ಅಖಿಲ ಚೇತನರು ಬುಂಜಿಪ ಚತುರವಿಧ ಭೋಜನ ಪದಾರ್ಥದಿ ಚತುರವಿಧ ರಸರೂಪ ತಾನಾಗಿ, ಮನಕ್ಕೆ ಬಂದುದನುಂಡುಣಿಸಿ ಸಂಹನನ ಕುಪಚಯ ಕರಣ ಕಾನಂದ ನಿಮಿಷರಿಗಾತ್ಮ ಪ್ರದರ್ಶನ ಸುಖವ ನೀವ ಹರಿ. ವನಜ ಜಾಂಡದೊಳು ಉಳ್ಳ ಅಖಿಲ ಚೇತನರು ಅಂತಂದ್ರು. ಇಲ್ಲಿ ಚೇತನರು ಹಂಗೆ ಅಂತಿದೆ, ಚೇತನಗಳು ಅಂತಿಲ್ಲ. ಚೇತನರು ಹಂಗೆಂತಂದ್ರೆ ಚೈತನ್ಯ ಶಕ್ತಿ ಉಳ್ಳವರು ಅಂದ್ರೆ ಚಿಂತನಶೀಲರು ಅಂದ್ರೆ ಮನುಷ್ಯರು ಹಂಗೆಂತ ಅರ್ಥ. ಈ ಮನುಷ್ಯರಿಗೆ ಇದು ಮೀಸಲು ಯೋಚನೆ ಮಾಡುವಂತ ಅನುಸಂಧಾನಾದಿಗಳು, ಅದರಿಂದ ಅವರನ್ನೇ ಇಲ್ಲಿ ಅಡ್ರೆಸ್ ಮಾಡ್ತಾರೆ. ಅವ್ರ ಬಗ್ಗೆಯೇ ಇಲ್ಲಿ ವಿಚಾರವೂ ಇದೆ. ವನಜ ಜಾಂಡದೊಳು, ವನಜ ಅಂತಂದ್ರೆ ಪದ್ಮದಿಂದ ಹುಟ್ಟಿದ ಬ್ರಹ್ಮ, ಅವನೋಡ ಅಂಡ ಬ್ರಹ್ಮಾಂಡ, ಬ್ರಹ್ಮಾಂಡದೊಳು ಉಳ್ಳ ಅಖಿಲ ಚೇತನರು. ಅಖಿಲ ಚೇತನರು ಬ್ರಹ್ಮಾಂಡದೊಳಗಿರುವಂತವ್ರು ಯಾರಿಗೆ ಬಂದು ಬಂಧನ ಇದೆಯೋ ಅವರು ಅಂತ ಅರ್ಥ. ಮುಕ್ತರು ಅಂತ ಅನ್ನುವಂತ ಅರ್ಥ ಇಲ್ಲಿ ಬರೋಲ್ಲ. ಯಾಕೆಂದ್ರೆ ಅವರು ಬ್ರಹ್ಮಾಂಡದಲ್ಲಿ ತಿರುಗಾಡೋದಕ್ಕೆ ಅವರಿಗೆ ಸ್ವಾತಂತ್ರ್ಯ ಇರ್ಬೋದು, ಆದ್ರೆ ಅದರಿಂದ ಅವರು ಇದ್ರಿಂದ ಬಂಧಿತರಾಗೋದಿಲ್ಲ. ಈ ಲೋಕದಲ್ಲಿ ಇರುವಂತ ಅನ್ನವನ್ನು ಉಣ್ಣೋಂತ ಅವಶ್ಯವೂ ಅವ್ರಿಗಿಲ್ಲ. ಲೋಕದಲ್ಲಿ ಯಾರು ಇಂಥ ಶರೀರವನ್ನು ತೊಟ್ಟು ಆ ಪ್ರಾರಬ್ಧವ ಕರ್ಮವಶಾತ್ತು ಬಂದಿದ್ದಾರೆಯೋ, ಕರ್ಮದಲ್ಲಿ ತೊಡಗಿ ಯಜ್ಞ ರೂಪದಲ್ಲಿ ಆಚರಣೆ ಮಾಡಿ ಪರಮಾತ್ಮನ ಪ್ರಸಾದವನ್ನು ಪಡಿಬೇಕು ಅಂತ ಅನ್ನೋ ಉದ್ದೇಶ ಉಳ್ಳವರು ಅವರು ಚೇತನರು. ಅವರು ಬುಂಜಿಪ ಚತುರವಿಧ ಭೋಜನ ಪದಾರ್ಥದಿ, ಅವರು ಯಾರ್ಯಾರಿದ್ದಾರೆಯೋ ಅವರೆಲ್ಲವನು 4 ವಿಧವಾದ ಪದಾರ್ಥಗಳನ್ನು ಉಣ್ತಾರೆ ಅಂತಂತಾರೆ. ಆ 4 ವಿಧವಾದ ಪದಾರ್ಥಗಳ ಬಗ್ಗೆ ಕೃಷ್ಣನು ಹೇಳ್ದ, ಚತುರ್ವಿಧಂ ಪಚಾಮ್ಯನ್ನಂ ಚತುರ್ವಿಧಂ ಅಂತ. ಆ ಚತುರ್ವಿಧವಾದ ಪದಾರ್ಥಗಳು ಅಂತ ಅನ್ನೋದ್ರೆ ಅದು ಏನು ದೊಡ್ಡದಾಗಿ ಏನೂ ಇಲ್ಲ. ಚತುರ್ವಿಧ ಪದಾರ್ಥಗಳನ್ನ ನಾವು ಸಹಜವಾಗಿ ಉಣ್ಣೋದೆ. ಅಂದ್ರೆ ಖಾದ್ಯ ಅಂತ ಅನ್ನೋದು, ಖಾದ್ಯ ಅಂದ್ರೆ ನಾವ್ ಅದನ್ನ ಅಗಿದು ಜಗಿದು ತಿಂತೇವು. ಪೇಯ ಅಂತಂದ್ರೆ ಹಂಗೆ ಕುಡಿದು ಬಿಡ್ತೇವೆ, ಅದೊಂದು. ಆಮೇಲೆ ಚೋಷ್ಯ ಅಂತಿದೆ, ಅದನ್ನು ನೆಕ್ಕಿ ತಿನ್ನುವಂಥದ್ದು. ಆಮೇಲೆ ಚೀಪಿ ತಿನ್ನುವಂಥದ್ದು. ಲೇಹ್ಯ ಅಂತ ಅನ್ನೋದು ನೆಕ್ಕಿ ತಿನ್ನೋದು ಅಂತ. ಈ ಚೀಪೋದು ನೆಕ್ಕೋದು ಅಂತ ತುಂಬಾ ಹತ್ರ ಬರುತ್ತೆ. ಆದ್ರೆ ಚೀಪೋಂಥದ್ದು ಅಂತ ಅನ್ನುವಂಥದ್ದಾದ್ರೆ ಅದನ್ನು ಬಂದು ನಾವು ಅದ್ರೊಡ ರಸವನ್ನು ಸ್ವೀಕಾರ ಮಾಡಿ ಮಾಡಿ ನಿಧಾನವಾಗಿ ತಿಂತಾರೆ. ಲೇಹ್ಯವನ್ನು ಸ್ವಲ್ಪ ಸ್ವಲ್ಪವೇ ನೆಕ್ಕಿ ತಿಂತಾರೆ. ಈ ತರ ಒಂದು 4 ಬಗೆಯಾದ ಪದಾರ್ಥಗಳು ನಾವು ಉಣ್ಣುತ್ತೇವೆ. ಖಾದ್ಯದಲ್ಲಿ ಬಂದು ನಿಮ್ಗೆ ಎಲ್ಲಾ ಪದಾರ್ಥಗಳು ನಾವು ಹಲ್ಲಿಂದ ಜಗಿದು ತಿನ್ನೋಂಥದ್ದು ಅಷ್ಟು ಕೂಡ ಅಲ್ಲಿ ಬರುತ್ತೆ. ಈ 4 ವಿಧವಾದ ಪದಾರ್ಥಗಳಲ್ಲಿ ಚತುರವಿಧ ಪದಾರ್ಥದಳು ಚತುರವಿಧ ರಸರೂಪ ತಾನಾಗಿ, ಈ ಚತುರವಿಧವಾದ ಪದಾರ್ಥಗಳಲ್ಲಿ ಚತುರವಿಧವಾದ ರಸಗಳಿದೆ. ಅದು ಆ ರಸಗಳು ಅಂತ ಅನ್ನುವಂಥದ್ದು ನಮಗೆ ಅದರಿಂದ ತಾನೇ ಅದ್ರೊಡ ಒಂದು ರಸ ಬೇರೆಯಾಗಿದೆ ಅಂತಂತೇವು. ಆ ಒಂದೊಂದು ಕುಡಿಯೋಂತ ಪದಾರ್ಥದಲ್ಲಿ
ಆ ಪರಮಾತ್ಮನೋಡ ಒಂದು ಅನುಗ್ರಹದಿಂದ ಕುಡಿಯೋಂಥದ್ದು ಅಂತ ಅನ್ನೋಂಥದ್ದು ನಮಗೇನು ತೃಪ್ತಿ ಕೊಡತ್ಯೋ ಅದಕ್ಕಿಂತ ಭಿನ್ನವಾಗಿ ತಿನ್ನೋಂಥದ್ರಿಂದ ತೃಪ್ತಿ ಪಡಿತೇವೆ. ತಿನ್ನೋಂಥದ್ಕಿಂತ ಭಿನ್ನವಾಗಿ ನೆಕ್ಕಿ ತಿನ್ನೋಂಥದ್ರಲ್ಲಿ ತೃಪ್ತಿ ಪಡಿತಾರೆ. ಈ ತರ ಒಂದೊಂದಕ್ಕೇನು ಕೂಡ ನಾವು ಈ ಲೇಹ್ಯ ಅಂತ ಅನ್ನೋಂಥದ್ದು ಆಯುರ್ವೇದದಲ್ಲಿ ತುಂಬಾ ಇದೆ. ಆ ದೀಪಾವಳಿ ಲೇಖ್ಯ ಅಂತ ಮಾಡ್ತಾರೆ. ಇದೆಲ್ಲ ಒಂದು ಅದರಲ್ಲಿ ಬರುವಂತ ತೃಪ್ತಿಯೇ ಬೇರೆ. ಅಂದ್ರೆ ಈ ರಸರೂಪಗಳು ಪರಮಾತ್ಮಂದು ಅಲ್ಲಲ್ಲಿ ಇರೋದ್ರಿಂದ ಅದಕ್ಕೆ ಬಂದು ಒಂದು ವೈಶಿಷ್ಟ್ಯ ಬಂತು ಆ ಪದಾರ್ಥಕ್ಕೆ. ಆ ಖಾದ್ಯದಲ್ಲಿ ಎಷ್ಟು ವಿಧ, ಒಂದು ಅನ್ನ ಅಂತ ತಗೊಂಡ್ರೆ ಆಮೇಲೆ ಅದ್ರಲ್ಲಿ ಬಂದು ನೀವು ಬೇರೆ ಚಕ್ಲಿ, ಮುರುಕು, ಲಡ್ಡು ಯಾವ್ದಾದ್ರು ನೀವು ತಗೊಂಡ್ರೆ ಅದರಲ್ಲಿ ಈ ಖಾದ್ಯ ಅಂತ ನಮ್ ಹಲ್ಲು ಎಲ್ಲೆಲ್ಲ ಬಳಕೆಗೆ ಬರತ್ಯೋ ಅವೆಲ್ಲ ಕೂಡ ಖಾದ್ಯ ಪದಾರ್ಥಗಳೇ. ಆತರ ಅವನು 4 ವಿಧವಾದ ಪದಾರ್ಥಗಳು ಅಂತ ಅನ್ನೋದು ಆಗೋದಕ್ಕೆ ಇವನೋಡ ಒಂದು ರೂಪಗಳಲ್ಲಿ ಇರ್ಬೇಕು ಅಂತಾರೆ. ಇವಾಗ ನಾವು ಒಂದು ಪದಾರ್ಥವನ್ನು ಮಾಡಿದಾಗ ಅದು ಆ ತರ ಇರ್ಬೇಕು ಅಂತಂದಾಗ ಪರಮಾತ್ಮ ಅಲ್ಲಿ ಆ ರೂಪದಲ್ಲಿ ಇದ್ದಾಗ ತಾನ ಅದ್ ಹಾಗಿರೋದು. ಆ ತರ ಅವನು ಅದನ್ನು ಬಂದು ಆ ರಸ ಅಂತ ಅನ್ನೋಂಥದ್ನ ನಿಯಮನ ಮಾಡ್ತಾನ. ಆ ರಸ ರೂಪ ಅಂತ ಅನ್ನೋಂಥದ್ರಿಂದವೇ ಪರಮಾತ್ಮನೋಡ ಚತುರ್ವಿಧ ರೂಪಗಳು ಇದೆ ಅಲ್ಲಿ. ಸುರುಚಿ, ರುಚಿರ ಅಂತ, ಸುಗಂಧ, ಶುಚಿ ಅಂತ ಈ 4 ರೂಪಗಳನ್ನು ಬೇರೆ ರೀತಿಯಲ್ಲಿ ಅನುಸಂಧಾನ ಮಾಡೋದು, ಇಲ್ಲಿವನು ಅನುಸಂಧಾನ ಮಾಡೋದು. ಅದಿಲ್ದೇನೆ ಚತುರ್ವಿಧವಾದ ಪರಮಾತ್ಮನೋಡ ರೂಪಗಳು ಈ 4 ಪದಾರ್ಥಗಳಲ್ಲಿ ಇದೆ ಅಂತವನು ಅನುಸಂಧಾನ ಮಾಡೋದು. ಈ ತರ 4 ಪದಾರ್ಥಗಳು ಅಂತ ಅನ್ನುವಂಥದ್ದು ಮೇಜರ್ ಅದು. ಆದ್ರೆ ಅದ್ರಲ್ಲಿ ಎಷ್ಟೋ ಬಗೆಗಳಿದೆ. ಆ ಎಲ್ಲಾ ಬಗೆಗಳಲ್ಲಿ ಕೂಡ ಪರಮಾತ್ಮನೋಡ ಅಲ್ಲಿ ರಸ ಇರೋದ್ರಿಂದ, ಅಂದ್ರೆ ಅವನ್ ರೂಪ ಇರೋದ್ರಿಂದ ಅದಕ್ಕೆ ಆ ರಸ ಬಂತು ಅಂತಾರೆ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಅಂತಂದೇವು. ಯದನುಗ್ರತ ಸಂತಿ ನ ಸಂತಿ ಯದುಪೇಕ್ಷೆಯ. ಇಲ್ಲಿ ದ್ರವ್ಯಂ ಹಂಗೆಂತ ಅನ್ನೋದ್ರಲ್ಲೇ ಈ ಆಹಾರ ಬರುತ್ತೆ. ಆ ದ್ರವ್ಯ ಅಂತ ಅನ್ನೋಂಥದ್ದಕ್ಕೆ ಅಸ್ತಿತ್ವ ಕೊಡೋಂತವನೇ ನಾನು ಅಂತ ಹೇಳ್ದ. ಇವಾಗ ದ್ರವ್ಯ ಇದೆ, ಅದ್ರ ದ್ರವ್ಯದಲ್ಲಿರುವಂತ ರಸ ಅದು ಕೂಡ ಇದೆ. ಅಂದ್ರೆ ದ್ರವ್ಯ ಇರೋದೇ ಮಾತ್ರ ಅಲ್ಲ, ದ್ರವ್ಯದಲ್ಲಿ ರಸ ಇದೆ. ಆ ರಸ ಅಂತ ಅನ್ನೋಂಥದ್ದು ಏನು ಭಿನ್ನವಾಗಿದೆ, ಹೇಗಿದೆ, ಅದೆಲ್ಲ ಒಂದು ಮತ್ತೆ ಅವನೋಡ ರೂಪಗಳು ಇದೆ ಅದಕ್ಕಾಗಿ ಅಂತ. ಆ ರಸರೂಪನಾಗಿ ಅವನು ತಾನಾಗಿ ಇದ್ದಾನ ಅಂದ್ರು. ಈ ತಾನಾಗಿ ಅಂತ ಅನ್ನೋ ಶಬ್ದದಲ್ಲಿ ಅವ್ರು ಏನ್ ಹೇಳ್ತಾರೆ, ತನ್ನಿಂದ ತಾನಾಗಿ ಯಾರು ಅವನ ನಿಯಮನ ಮಾಡ್ಲಾ, ನೀನ್ ಹೀಗೆ ಇದಾಗ್ಬೇಕು ಅಂತ. ಲೋಕದಲ್ಲಿರುವಂತ ಎಲ್ಲಾ ವ್ಯಾಪಾರಗಳು ಬೇರೆ ದೇವತೆಗಳಿಂದ ಆಗತ್ತೆ. ಆ ಆಗೋವಿಕೆಗಳೆಲ್ಲ ಪರಮಾತ್ಮನ ಇಚ್ಛೆಗೆ ಅನುಗುಣವಾಗಿ ಅವ್ರು ಮಾಡ್ತಾರೆ. ಪರಮಾತ್ಮನೋಡ ಒಂದು ಪ್ರಸನ್ನತೆಗಾಗಿ ಮಾಡ್ತಾರೆ. ಅವರಿಗೆ ಯಾವಾಗ್ಲೂ ಒಂದು ಭಯ ಇರತ್ತೆ, ನಾವು ಪರಮಾತ್ಮನ ಅಪ್ರಸನ್ನ ಮಾಡಬಾರ್ದು ಅಂತ. ಸೂರ್ಯ, ಚಂದ್ರ ಎಲ್ಲಾರು ಆಕಾಶದಲ್ಲಿ ಯಾಕೆ ತಿರುಗ್ತಾರೆ ಅಂತ ಉಪನಿಷತ್ತಲ್ಲಿ ಹೇಳ್ತಾರೆ. ಅವ್ರಿಗೆ ಬಂದು ಪರಮಾತ್ಮನ ಪ್ರಸನ್ನಗೊಳಿಸ್ಬೇಕು ಅಂತ ಅನ್ನೋಂತ ಒಂದು ಉತ್ಕಟವಾದ ಬಯಕೆ ಇದೆ. ಮತ್ತೆ ಅವರಿಗೆ ಅವನೆಲ್ಲಾದ್ರೂ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಳ್ದೇ ಇರ್ಬೇಕಲ್ಲ ಅಂತ ಅನ್ನೋಂತ, ಅಂದ್ರೆ ಅವನನ್ನು ಬಂದು ನಾವು ಅಷ್ಟು ಪ್ರೀತಿಸಿದಾಗ ಅವರು ನಮ್ಮ ಮೇಲೆ ಬಂದು ಅಪ್ರಸನ್ನತೆ ತೋರ್ಬಾರ್ದು ಅಂತ ಅನ್ನೋಂತ ಒಂದು ಉತ್ಕಟವಾದ ಒಂದು ಬಯಕೆ ಅವ್ರಿಗಿರತ್ತೆ ಅಂತಾರೆ. ಅಂತ ಒಂದು ಫೋರ್ಸ್ಲಿಂದ ಅವರು ಕೆಲಸ ಮಾಡ್ತಾರೆ ಎಲ್ಲಾರು. ಆದ್ರೆ ಪರಮಾತ್ಮನಿಗೆ ಬಂದು ಇಂಥ ಯಾರೋಡ ಒಂದು ನಿರ್ಬಂಧವೂ ಇಲ್ಲ. ಅವನು ತಾನೇನ್ ತಾನಾಗೆ ಸ್ವತಂತ್ರನಾಗಿ ಇದ್ದಾನ. ಈ ಸ್ವತಂತ್ರನಾಗಿರುವಂತ ಪರಮಾತ್ಮ ಈ ತರದ್ ಒಂದೊಂದು ಪದಾರ್ಥದಲ್ಲಿ ಕೂಡ ರೂಪಗಳನ್ನು ತಕೊಂಡು ಜೀವರನ್ನು ಅವನು ಬಂದು ತೃಪ್ತಿ ಪಡಿಸ್ತಾನ ಅಂತ ಅನ್ನೋದೇ ಆಶ್ಚರ್ಯ ಅಂತಂತಾರೆ. ಅದು ಅವನ ಕರುಣೆಯೇ. ಅವನೋಡ ವ್ಯಾಪ್ತಿಯಿಂದ ಅವನಿಗೆ ಇದು ಸರ್ವಸಾಧಾರಣವಾದ ಕೆಲಸ. ಆದ್ರೆ ಆ ಕೆಲಸ ಅವ್ನ್ ಮಾಡ್ಬೇಕಾದ್ರೆ ಅವನಿಗೆ ಎಷ್ಟು ಕರುಣೆ ಇರ್ಬೇಕು ಅಂತ ಅನ್ನೋದನ್ನ ನಾವು ಚಿಂತಿಸ್ಬೇಕು. ಸೊ ಭೋಜನ ರಸ ವಿಭಾಗದಲ್ಲಿ ನಾವು ಕರುಣೆಯನ್ನು ನೋಡ್ತೇವು, ವ್ಯಾಪ್ತಿಯನ್ನು ನೋಡ್ತೇವು. ಈಗ ಮನಕ್ಕೆ ಬಂದುದನ್ನು ಉಂಡುಣಿಸಿ ಸಮನನಕ ಉಪಚಯ ಕರಣಕಾನಂದ ಅನಿಮಿಷರಿಗೆ ಆತ್ಮ ಪ್ರದರ್ಶನ ಸುಖವನೀವ ಹರಿ ಅಂತಾರೆ. ಈ ಪರಮಾತ್ಮ ಮನಕ್ಕೆ ಬಂದುದನ್ನು ಉಂಡುಣಿಸಿ, ಇಲ್ಲಿ ಮನಕ್ಕೆ ಹಂಗೆಂತಂದಾಗ ಯಾರೋಡ ಮನಕ್ಕೆ ಅಂತಂದಾಗ ಹರಿ ಅಂತಂದ್ರು. ಹರಿಯೋಡ ಮನಕ್ಕೆ ಬಂದದ್ದು, ಹರಿ ಬಂದು ತನ್ನ ಮನಸ್ಸಿಗೆ ಬಂದದ್ದನ್ನು ಈ ಜೀವನಿಗೆ ಉಣಿಸ್ತಾನ ಅಂತ. ಇದು ಬೇರೆ ಎಲ್ಲಾ ಭಾಷೆಗಳಲ್ಲಿ ಕೂಡ ಇದ್ರೊಳ ಅನುಸಂಧಾನ ಇದೆ. ನಿಮ್ಮ ಊಟ ಎಲ್ಲಿದ್ಯೋ ನೀವು ಅಲ್ಲಿಗೆ ಹೋಗ್ಬೇಕಾಗತ್ತೆ. ದಾನೆ ದಾನೆ ಪೆ ಕಾನೆ ವಾಲೆ ಕಾ ನಾಮ್ ಅಂತ ಒಂದೇ ಒಂದು ವಚನ ಇದು ಹಿಂದಿಯಲ್ಲಿ ಇದೆ. ಅಂದ್ರೆ ಒಂದೊಂದು ಅಗಳಲ್ಲಿ ಕೂಡ ಇದನ್ನು ಯಾರು ಉಣ್ಬೇಕು ಅಂತ ಅನ್ನೋಂಥದ್ದು ದೇವರ ಸಂಕಲ್ಪ ಅಂತ ಅನ್ನೋದನ್ನ ಸಹಜವಾಗಿ ನಂಬ್ತಾರ ಅವರೆಲ್ಲ. ಆತರ ಪರಮಾತ್ಮ ಬಂದು ಒಬ್ಬೊಬ್ರಿಗೆ ಕೂಡ ಏನು ಅವನು ಉಣಿಸ್ಬೇಕೋ ಅದನ್ನೇ ಉಣಿಸ್ತಾನ ಅಂತಂದ್ರು. ಆದ್ರೆ ಅವನು ಹರಿಯಾಗಿ ಉಣಿಸ್ತಾನ ಅಂದ್ರು. ಹರಿ ಅಂತಂದ್ರೆ ಏನು? ಹರಿ ಅಂದ್ರೆ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿ ನಮಗೆ ಸುಖ ಕೊಡುವವನಾಗಿದ್ದಾನ ಅಂತಂದ್ರು. ಇದು ಬಂದು ಕೊನೆಯದಾಗಿ ಒಂದು ಮುಕ್ತಿಯೋಗ್ಯನಿಗೆ ಮೋಕ್ಷಕ್ಕೆ ಹೋಗಿ ಸೇರ್ಬೇಕಾದ್ರೆ ಅವನು ಯಾವ್ಯಾವ ಹಾದಿಯೆಲ್ಲ ನಡಿಬೇಕು, ಯಾವ್ಯಾವ ಅನ್ನವನ್ನೆಲ್ಲ ಉಣ್ಣಬೇಕು,
ಅದೆಲ್ಲ ಅವನೋಡ ಇಚ್ಛೆ ಪ್ರಕಾರ ನಡೆಸ್ಕೊಂಡು ಅವ್ನ್ ಹೋಗ್ತಾ ಇರ್ತಾನ. ಆದ್ರೆ ಅವನನ್ನು ಆ ಕರುಣೆ ಅಂತ ತಿಳ್ಕೋಬೇಕು ಅಂತಾರೆ. ಇವತ್ತು ನಮ್ಗೇನ್ ಅನ್ನ ಸಿಕ್ಕಿತೋ ಅದ್ ಅವನ್ ಕರುಣೆಯಿಂದವೇ ಸಿಕ್ಕಿತು. ನಮ್ಮ ಹಸಿವನ್ನು ನೀಗಿ ನಮಗೆ ತೃಪ್ತಿಯನ್ನು ಕೊಡೋದಕ್ಕೆ ಹರಿ ಬಂದು ಈ ತರ ಈ ವಿಧ ಪದಾರ್ಥಗಳೆಲ್ಲ ನೆಲೆಸಿತು. ಅದನ್ನು ಉಣ್ಣೋಂತ ಅವಕಾಶವನ್ನು ಅವನ್ ಕೊಟ್ಟ. ಯಾಕಂದ್ರೆ ಅವನ್ ಇಚ್ಛೆ ಇತ್ತು ನಂಗೆ ಸಿಕ್ಕಿತು ಅಂತಾರೆ. ಅವನು ತನ್ನ ಮನಕ್ಕೆ ಬಂದದು ಉಂಡು ಉಣಿಸುವ ಅಂತಂದ್ರು. ತಾನು ಉಂಡ್ರೆ ನಾವು ಉಣ್ಣಕ್ ಸಾಧ್ಯ. ಇವತ್ತು ನನ್ಗೆ ಹಸಿವೆ ಆಗ್ಲಿಲ್ಲ, ನಾನು ಊಟ ಮಾಡಲ್ಲ ಅಂತ ಕೆಲವರು ಮಲ್ಗಿರ್ತಾರೆ. ನನ್ಗೇನೋ ಹುಷಾರಿಲ್ಲ, ಊಟವೇ ಇಷ್ಟ ಆಗ್ಲ ಅಂತ. ಊಟ ಇಚ್ಛೆನೆ ಆಗದೆ ಹೋಗಿ ಎಷ್ಟೋ ವರ್ಷ ಆಗೋಯ್ತು ಅಂದ್ರೆ, ಎಷ್ಟೋ ದಿನಗಳ ಕಾಲ ಆಗೋಯ್ತು ಅಂದ್ರೆ ಆ ದೇಹಕ್ಕೆ ಏನು ತ್ರಾಣ ಇರೋದು? ಆ ಪರಮಾತ್ಮ ನೋಡ ಕರುಣೆಯಿಂದ ನಮಗೆ ಹಸಿವಾದ್ರೂ ಆಗತ್ತಲ್ಲ, ತಿನ್ಬೇಕು ಅಂತ ಅನ್ಸತ್ತಲ್ಲ ಅಂತಾರೆ. ತಿನ್ಬೇಕು ಅಂತ ಅನ್ಸಿದಾಗ ಅದನ್ನು ತಿನ್ನಿಸೋಂತ ಅವನಾಗಿ ಅವನಿದ್ದಾನ. ಅವನೋಡ ಕರುಣೆ ಹರಿ ಅಂತ ಅನ್ನೋ ಶಬ್ದದಲ್ಲಿ ಅನುಸಂಧಾನ ಮಾಡ್ರಿ ಅಂತಾರೆ. ಹರಿಯೋಡ ಅಮೃತವಾದ ಕತೆ ಇದು. ನಮ್ಮೊಬ್ಬರಿಗಲ್ಲ ಇದು. ಈ ಕ್ಷಣದಲ್ಲಿ ಎಷ್ಟು ಜೀವರು ಕೂಡ ಈ ಲೋಕದಲ್ಲಿ ಇದ್ದಾರೆಯೋ ಎಲ್ಲರಿಗೂ ಕೂಡ ಅವನ ಅನ್ನ ಒದಗಿಸಿ ಕೊಡ್ತಾನ. ಅವ್ರಂತಾರೆ, ಆಯುಷ್ಯ ಇದ್ದರೆ ಅನ್ನಕ್ಕೆ ಕೊರತೆ ಇಲ್ಲ, ಜೀವಕ್ಕೆ ತನುಗಳ ಕೊರತೆ ಎಂದೆಂದೂ ಇಲ್ಲ ಅಂತ. ಈ ತರ ಪರಮಾತ್ಮ ಬಂದು ಎಷ್ಟು ಕರುಣೆಯಿಂದ ಆ ಜೀವನಿಗೆ ಬಂದು ಅನ್ನವನ್ನು ಒದಗಿಸ್ತಾನ. ಆ ಅನ್ನದ ಬಗ್ಗೆ ನಾವ್ ಯಾಕೆ ಅಷ್ಟೊಂದು ಭಯ ಪಡ್ಬೇಕು ಅಂತ ಕನಕದಾಸರು ಹೇಳ್ತಾರೆ. ತಳ್ಳಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನ್ನು ಸಲಹುವನು. ಅವಾಗ ಅವ್ರು ಹೇಳ್ತಾರೆ, ಆ ಒಂದು ದೊಡ್ಡದಾದ ಬೆಟ್ಟದ ತುದಿಯಲ್ಲಿ ಒಂದು ಗಿಡ ಬೆಳೆದಿತ್ತು ಅಂದ್ರೆ ಅದಕ್ಕೆ ಎಲ್ಲಿಂದ ನೀರ್ ಬರ್ಬೇಕು? ಆ ಮಳೆ ನೀರ್ ಬಂದ್ರೆ ಕೂಡ ತಕ್ಷಣವೇ ಆ ಕೆಳಗೆ ಇಳ್ದು ಬೀಳೋದಲ್ವಾ? ಒಂದು ದೊಡ್ಡ ಮೌಂಟೇನ್ ಮೇಲೆ, ಟಾಪ್ ಆಫ್ ದ ಮೌಂಟೇನ್ ಅಲ್ಲಿ ಅದು ನೀರ್ ಬಿದ್ರು ಕೂಡ ಅಲ್ಲಿ ಅದು ಇರೋದು, ಅದ್ ಕೆಳಗೆ ಜಾರುಡೋದು. ಆದ್ರೂ ಅದ್ ಬೆಳಿತಾ ಹೋಗತ್ತೆ. ಅದು ಯಾರು ಕಟ್ಟೆಯನ್ನು ಕಟ್ಟಿದ್ರು, ಯಾರು ಅದಕ್ಕೆ ನೀರ್ ಎರೆದ್ರು, ಈ ವಿಚಾರ ಮಾಡಿದ್ರೆ ನೀವು ಅಂತ ಕನಕದಾಸರು ಚೆನ್ನಾಗಿ ನಾಶ ಆಗೋದು ಅಂತಾರೆ ಈ ದೇಹ ಅಂತ ಅನ್ನೋದು. ಯಾಕಂದ್ರೆ ದೇಹ ಅಂತಂದ್ರೆ ಅದನ್ನ ನಾಶ ಆಗೋದಕ್ಕೆ ಅದಿದೆ. ಯಾವ್ದಾದ್ರು ಕೂಡ ಹುಟ್ಟಿದ್ದು ಸಾಯೋದು ಅಂತಂತಾನ. ಆ ಹುಟ್ಟಿದ್ ಸಾಯೋದು ಅಂತಂದ್ಮೇಲೆ ಆ ದೇಹ ಅಂತ ಅನ್ನೋದು ಹುಟ್ಟಿದಾದ್ರಿಂದ ಅದು ಒಂದಿನ ಒಂದೂ ಇಲ್ಲಂಗ ಆಗೋದು. ಅಂದ್ರೆ ಪಂಚಭೂತದಿಂದ ಆಗಿದೆ, ಮತ್ತೆ ಅದು ಪಂಚಭೂತಕ್ಕೆ ಹೋಗಿ ಸೇರೋದು. ಅದ್ರಿಂದ ಅದ್ ಸಂಹನನ ಅಂತ ಅಂದ್ರೆ ಚೆನ್ನಾಗಿ. ಇವಾಗ ಲೋಕದಲ್ಲಿ ಪ್ಲಾಸ್ಟಿಕ್ ಅಂದ್ರೆ ಅದನ್ನ ಡಿಗ್ರೇಡ್ ಮಾಡಕ್ಕಲ್ಲ ಅದು. ಆದ್ರೆ ಲೋಕದಲ್ಲಿ ಪರಮಾತ್ಮ ಕೊಟ್ಟಿರುವಂತ ಈ ದೇಹಗಳೆಲ್ಲ ಡಿಗ್ರೇಡಬಲ್ ಆಗಿದೆ. ಅದಕ್ಕೆ ಇದನ್ನ ಸಂಹನನ ಅಂತಾರೆ. ನಾಶಕ್ಕೆ ಯೋಗ್ಯವಾಗಿದೆ, ಮತ್ತೆ ನಾಶವೂ ಆಗತ್ತೆ ಚೆನ್ನಾಗಿ ಅಂತ. ಆದ್ರೆ ಅದನ್ನ ನೋಡಿ ಇಲ್ಲಿ ದಾಸರ್ ಹೇಳ್ತಾರೆ, ಸಂಹನನಕ್ಕೆ ಉಪಚಯವನ್ನು ಕೊಡ್ತಾನಂತ. ಏನ್ರಿ ಇದು, ಹೇಗಾದ್ರೂ ಇದು ಹರಿದು ಹೋಯ್ತು, ಇದ್ ಯಾಕೆ ನಮಗ್ ಬೇಕಿವಾಗ ಅಂತ ಬಿಸಾಕೋದಲ್ಲ. ಇಲ್ಲ ಮುಂದೆ ಇದು ಒಂದ್ ದಿವ್ಸ ಹೋದಿಲ್ಲ, ಅದ್ರಿಂದ ಇದನ್ನು ನಾವೇನು ಸಾಕೋದ್ ಬೇಡ ಅಂತ ಬಿಡಲ್ಲ. ಈ ದೇಹ ಇರೋ ತನಕ ಈ ಜೀವನಿಗೆ ಬಂದು ಅದ್ ಪ್ರಯೋಜನಕಾರಿಯಾಗಿ ಇರ್ಲಿ ಅಂತ ಪರಮಾತ್ಮ ಅದಕ್ಕೆ ಉಪಚಯವನ್ನು ಕೊಡ್ತಾನ ಅಂತ. ಉಪಚಯ ಅಂತಂದ್ರೆ ಪುಷ್ಟಿ ಅಂತ. ಅದಕ್ಕೆ ಏನು ಒಂದು ಮಗುವಾಗಿದ್ರೆ ಅದಕ್ಕೆ ಆ ಪುಷ್ಟಿ ಕೊಟ್ಟು ಹೋಗಿತ್ತು ಅಂದ್ರೆ ಅವ್ರಿಗೆ ಬಂದು ಅದ್ರೋಡ ಒಂದು ಮೇಂಟೆನೆನ್ಸಿಗೆ ಏನ್ ಬೇಕೋ ಅದನ್ನು ಅವ್ನು ಮಾಡ್ತಾನ. ಆತರ ಪರಮಾತ್ಮ ಉಪಚಯ ಅಂತ ಅನ್ನೊಂದ್ ಶಬ್ದದಲ್ಲಿ ಅದೆಲ್ಲ ಕೂಡ ಒಳಗೊಂಡಿದ್ದಾನೆ. ಹಾಡೋದಿಕ್ಕೆ ಕೊಡ್ಬೇಕು ಅಂತ ಅವನು ಈ ಸಂಹನನವಾಗಿದ್ರು ಕೂಡ, ಅಂದ್ರೆ ಅದೇನೋ ಒಂದಿನ ನಾಶ ಆಗುತ್ತೆ, ಇದ್ ಯಾಕೆ ಇಷ್ಟೊಂದಲ್ಲ ಇದ್ರ ಬಗ್ಗೆ ಕೆಡ್ಸ್ಕೋಬೇಕು ತಲೆ ಅಂತಿಲ್ಲ. ಅವನು ಅದನ್ನು ಅಷ್ಟು ಯೋಗ್ಯವಾಗಿ ಅದನ್ನು ಆ ಜೀವನಿಗೆ ಅನುಕೂಲವಾಗಿ ಇರೋ ಹಂಗೆ, ಸಾಧನೆಗೆ ಬೇಕಾದಂಗೆ ಅವನು ಅದನ್ನು ಬಂದು ಇಟ್ಟಿರ್ತಾನ ಆ ಆಹಾರನ ಸೇವನೆ ಮಾಡೋದ್ರಿಂದ ಅಂತ ಹೇಳ್ತಾರೆ. ಸಂಹನನಕ್ಕೆ ಉಪಚಯ. ಈ ದೇಹ ಅಂತ ಅನ್ನುವಂಥದ್ರಲ್ಲಿ ಈ ಶರೀರದಲ್ಲಿ ಬಂದು ಇಂದ್ರಿಯಗಳಿದೆ. ಆ ಕರಣ ಅಂತ ಅನ್ನುವಂಥದ್ದಕ್ಕೆ ಆನಂದ ಬರ್ಬೇಕು. ಉಣ್ಣೋದ್ರಿಂದ ಆನಂದ ಆಗತ್ತೆ ಜನರಿಗೆ. ಕಣ್ಣಿಂದ ನೋಡ್ತಾರೆ ಆ ಪದಾರ್ಥವನ್ನು, ಅವರಿಗೆ ಸುಖ ಆಗತ್ತೆ. ಮೂಗಿಂದ ಮೂಸಿ ನೋಡ್ತಾರೆ, ಆಹಾ ಚೆನ್ನಾಗಿದೆ ವಾಸನೆ ಅಂತಾರೆ. ಆಮೇಲೆ ನಾಲಿಗೆಯಿಂದ ಸವಿತಾರೆ, ಅದನ್ನು ಮುಟ್ಟಿ ಕೂಡ ನೋಡ್ತಾರೆ, ಚೆನ್ನಾಗಿದೆ ಇದ್ರ ಶೇಪು, ಇದು ಮುಟ್ಟಿದ್ರೆ ಚೆನ್ನಾಗಿದೆ ಅಂತ ನಾವು ಅದನ್ನು ಸವಿತೇವು. ಅದ್ ಚೆನ್ನಾಗಿದೆ ಅಂತ ಅನ್ನುವಂಥದ್ರಿಂದ ಆನಂದ ಪಡ್ತೇವೆ. ಅದಕ್ಕೆ ಕರಣಕ ಆನಂದ ಅಂತಾರೆ. ಈ ಎಲ್ಲಾ ಕರಣಗಳಿಂದ ಅದ್ ಮನಸ್ಸಿಗೆ ಹೋಗತ್ತೆ. ಆ ಮನಸ್ಸಿಗೆ ಬಂದ ಒಂದು ಆನಂದ ಬರುತ್ತೆ. ಅದಕ್ಕೆ ಬಂದು ಈ ಪದಾರ್ಥ ಆಗಿದೆ ಅಂತ ಅನ್ನೋ ಕೇಳೋಂತ ಮಾತ್ರದಿಂದವೂ ಆನಂದ ಆಗತ್ತೆ. ಆ ತಿನ್ನೋ ಕಾಲಕ್ಕೆ ನಾಲಿಗೆ ಮೂಲವಾಗಿ ರಸಾಸ್ವಾದನೆ ಆಗಿ ಆನಂದ ಆಗತ್ತೆ. ತಿಂದ ಮೇಲೆ ಹೊಟ್ಟೆಯಲ್ಲಿ ಹೊಟ್ಟೆ ತುಂಬಿದಾಗ ಇನ್ನೊಂದು ಆನಂದ ಆಗತ್ತೆ. ಈ ತರ ಅವನು ಕರಣದಲ್ಲಿ ಇರುವಂತದ್ರಿಂದ ಆ ಕರಣದೊಳಗೆ ಇದ್ದು ಕರಣಕ್ಕೇನು ಆನಂದ ಕೊಡ್ತಾನ ಅಂದ್ರು. ಸಂಹನನ ಅಂತ ಅನ್ನುವಂಥದ್ದು ದೇಹ, ಅದಕ್ಕೆ ಉಪಚಯ ಆಗತ್ತೆ. ಆ ಉಪಚಯದ ಜೊತೆಲೆ ಅದ್ ನಿಲ್ಲೋದಿಲ್ಲ. ಮುಂದೆ ಏನಾಗತ್ತೆ ಈ ಅನ್ನ ಅಂತಂದ್ರೆ, ಕರಣದಲ್ಲಿ ಇರುವಂತ ಅಲ್ಲಿರುವಂತ ಎಲ್ಲಾ ಅಭಿಮಾನಿಗಳು ಒಳಗೆ, ಮತ್ತೆ ಅದ್ರೊಳಗಿರುವಂತ ದೇವತೆಗಳಿಗೇನು ಕೂಡ ಅವನು ಈ ಅನ್ನದಿಂದ ಒಂದು ಪ್ರಕಾರವನ್ನು ಕೊಡ್ತಾನೆ. ಏನದು ಅಂತ ಅನ್ನೋತ ನೆಕ್ಸ್ಟ್ ಹೇಳ್ತಾರೆ.
ಮನಸ್ಸು ಇಂದ್ರಿಯಗಳಿಗೆ ಆನಂದ ಸಿಗತ್ತೆ. ಅದಾದ್ಮೇಲೆ ದೇವತೆಗಳಿಗೆ ಏನಾಯ್ತು ಅಂತಂದ್ರೆ ಅನಿಮಿಷರಿಗೆ ಆತ್ಮ ಪ್ರದರ್ಶನ ಸುಖ ಅಂತಂದ್ರು. ಕರ್ಣಕ್ಕೆ ಆನಂದ ಸಿಕ್ಕಿತು, ಆದ್ರೆ ಆ ಕರ್ಣಾಭಿಮಾನಿಗಳು ಇದ್ದಾರಲ್ಲ ಆ ದೇವತೆಗಳು, ಅವರಿಗೆಲ್ಲ ಏನ್ ಸಿಕ್ಕಿತು ಅಂತಂದ್ರೆ ಅವರಿಗೆ ಪರಮಾತ್ಮ ತನ್ನನ್ನೇ ತೋರ್ಸ್ಕೊಂತಾ ಇದ್ದಾನ ಅಂದ್ರು. ಅವನು ಆತ್ಮ ಪ್ರದರ್ಶನ ಸುಖವನ್ನು ಕೊಟ್ಟ. ತನ್ನ ಒಂದು ಆತ್ಮ ಅಂದ್ರೆ ಪರಮಾತ್ಮ ನೋಡ ಪಂಚರೂಪಗಳಿಂದ ಅವನು ಕಾರ್ಯಗಳನ್ನು ದೇಹದಲ್ಲಿ ಮಾಡ್ತಾ ಇದ್ದಾನ. ಈ ಪಂಚರೂಪದ ಒಂದು ವ್ಯಾಪಾರವನ್ನೇ ಅವ್ರಿಗೆ ತೋರಿಸ್ತಾ ಇದ್ದಾನ ಅಂದ್ರು. ಆಹಾ ಅಂತ ಅವ್ರು ನೋಡ್ತಾರೆ. ಓಹೋ, ಅನಿರುದ್ಧ ಬಂದು ಈ ಅನ್ನದಲ್ಲಿ ಭೋಜ್ಯ ವಸ್ತುವಲ್ಲಿ ಇದ್ದಾನ, ಅನಿರುದ್ಧ ಮತ್ತೆ ನಾರಾಯಣ ಇದ್ದಾನ, ಅನಿರುದ್ಧ ನೀರಿನ ಅಂಶದಲ್ಲಿ, ನಾರಾಯಣ ಬಂದು ಮಣ್ಣಿನ ಅಂಶದಲ್ಲಿ ಇದ್ದಾನ. ಈ ಜೀವನೊಳಗೆ ನಾನ್ ತಿನ್ಬೇಕು ಅಂತ ಅನ್ನೋಂತ ಒಂದು ಬಯಕೆಯನ್ನು ಹುಟ್ಟಿಸ್ತಾಯಿ ಅಲ್ಲಿ ಒಳಗ್ ಬಂದು ಪ್ರದ್ಯುಮ್ನ ಮತ್ತೆ ಸಂಕರ್ಷಣ ಇದ್ದಾನ. ಆ ನಾಲಿಗೆಗೇನು ಈ ಅನ್ನಕ್ಕೇನು ಸಾಮೀಪ್ಯವನ್ನು ತಂದು ಕೊಡ್ತಾ ವಾಸುದೇವ ಇದ್ದಾನ ಅಂತ ಇದ್ರ ಬಗ್ಗೆ ಎಷ್ಟೋ ಚಿಂತನೆಗಳನ್ನು ಇಲ್ಲಿ ಜಗನ್ನಾಥದಾಸರ್ ಕೊಡ್ತಾರೆ. ಇದೆಲ್ಲ ನಮಗ್ ಬಂದು ಪ್ರಯತ್ನ ಪೂರ್ವವಾಗಿ ಮಾಡಿದ್ರೆ ಕೂಡ ನಮಗ್ ಸಿಕ್ಕೋದಿಲ್ಲ ದರ್ಶನ ಅಂತ ಅನ್ನೋದು. ಆದ್ರೆ ಅವರಿಗೆ ಸಹಜವಾಗಿ ಆ ದರ್ಶನ ಸಿಗ್ತಾ ಇದೆ. ಪರಮಾತ್ಮ ನೋಡ ಅನುಗ್ರಹ ಅವ್ರ ಮೇಲೆ, ಅವ್ರು ಮಾಡುವಂತ ಕಾರ್ಯಗಳು ಆ ಪರಮಾತ್ಮನ ಸೇವಾ ರೂಪದಲ್ಲಿ ಇದೆ. ಅವರಿಗೆ ಈ ಆತ್ಮ ಪ್ರದರ್ಶನದ ಸುಖವನ್ನು ಕೊಡ್ತಾ ಇದ್ದಾನ ಅಂತಂದ್ರು. ಆ ಸುಖವನ್ನು ಅವನು ಆ ಹರಿ ಅಂತಂತಾರೆ. ಆತ್ಮ ಪ್ರದರ್ಶನ ಸುಖವನೀವ ಹರಿ 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 ಅಂತ ಅನ್ನುವಂಥದ್ದು ಹರಿ ಕಥಾಮೃತ ಸಾರ. ಈ ಕತೆ ಅಂತ ಅನ್ನುವಂಥದ್ದು, ಈ ಒಂದು ಚಿಂತನೆ ಅಂತ ಅನ್ನೋದು ಅಮೃತತ್ವವನ್ನೇ ಒಂದು ಜೀವನಿಗೆ ಕೊಡೋದು ಅಂತ. ಸೊ ನಾವು ಇಲ್ಲಿ ಏನಾಗಿತ್ತ, ಈ ಒಂದು ಪದ್ಯವನ್ನಾದ್ರೂ ನಾವು ನಮ್ಮ ಮನಸ್ಸಲ್ಲಿ ಮನದಟ್ಟು ಮಾಡಿಕೊಂಡು ಪ್ರತಿನಿತ್ಯವೂ ಆಹಾರವನ್ನು ಸ್ವೀಕಾರ ಮಾಡೋದಿಕ್ ಮುಂಚೆ ಈ ಪದ್ಯವನ್ನು ಹೇಳಿ ಇದ್ರೊಳಗಿರುವಂತ ಚಿಂತನೆ ಇದ್ದರೆ ಸಾಕು. ಪರಮಾತ್ಮನೇ ನನ್ನೊಳಗೆ ಈ ದೇಹದೊಳಗೆ ಕೂತು ಇದನ್ನು ಸ್ವೀಕಾರ ಮಾಡ್ತಾನ, ಅವನು ದೇಹಕ್ಕೆ ಪುಷ್ಟಿ ಕೊಡ್ತಾನ, ಇಂದ್ರಿಯಗಳು ಮನಸ್ಸಿಗೆ ಆನಂದ ಕೊಡ್ತಾನ. ಅಲ್ಲಿ ಇರುವಂತ ತತ್ವಾಭಿಮಾನಿಗಳನ್ನು ನೆನಪು ಮಾಡಿ ಅವರಿಂದಾಗಿ ನಾವು ಬಂದು ಉಣ್ತಾ ಇದ್ದೇವು, ಅವರಿಂದಾಗಿ ನಾವು ಕೂಡ್ತೇವು, ಹೇಳ್ತೇವು, ಆಹಾರವನ್ನು ಕೈಲಿಂದ ತೆಗೆದು ನಾಲಿಗೆಯಲ್ಲಿ ಇಡ್ತೇವು. ಅಂತ ಅಭಿಮಾನಿ ದೇವತೆಗಳಿಗೆ ಅವನು ಬಂದು ಆತ್ಮ ಪ್ರದರ್ಶನ ಸುಖವನ್ನು ಕೊಡ್ತಾ ಇದ್ದಾನ ಅಂತ ಚಿಂತಿಸಿದ್ರೆ ಅದು ಒಂದು ಯಜ್ಞವೇ. ಅದು ಅವನು ಹರಿಯಾಗಿ ಮಾಡ್ತಾನ, ತನಗೇನು ಅಲ್ಲಿ ಪ್ರಯೋಜನ ಇಲ್ಲ, ಈ ಜೀವನಿಗಾಗಿ ಮಾಡ್ತಾನ. ಎಷ್ಟೋ ಜೀವರಿಗೆ ಆಹಾರವೇ ಸಿಕ್ಕದೇನೆ ಕಷ್ಟಪಡ್ತಾರೆ. ಆದ್ರೆ ಆಹಾರವನ್ನು ನಮಗೆ ಸಿಕ್ಕಿದೆ ಅಂತಂದ್ರೆ ಅದು ಹರಿಯೋಡ ಕರುಣೆ ಅಲ್ಲವೇ? ಆ ಹರಿಯನ್ನು ನೆನೆಸಿ ನಾವು ನೆನೆಸ್ಬೇಕು ಅಂತ ಅನ್ನುವಂತಾನೆ ಇಲ್ಲಿ ಅದ್ರೊಡ ತಾತ್ಪರ್ಯ. ಪರಮಾತ್ಮನ ಈ ಭೋಜನ ಯಜ್ಞದಲ್ಲಿ ಅವನ ಒಂದು ರಸರೂಪಗಳು, ಅವನೋಡ ಕಾರುಣ್ಯ, ಅವನೋಡ ವ್ಯಾಪ್ತಿ, ಅವನು ಈ ಒಂದು ಭೋಜನದಿಂದ ಎಷ್ಟು ವಿಧವಾಗಿ ಅದನ್ನು ಬಂದು ಆನಂದ ತೃಪ್ತಿಯಾದಿಗಳು ಯಾರ್ಯಾರಿಗೆ ಹೇಗೆ ಹೇಗೆ ಕೊಡ್ತಾನ ಅಂತ ಅನ್ನೋದನ್ನೆಲ್ಲ ಇಲ್ಲಿ ಒಂದು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಅದನ್ನು ಬಂದು ಮತ್ತೆ ವಿಸ್ತಾರ ಮಾಡೋರು ಮುಂದೆ ಅಂತ ಅನ್ನೋತಾನೆ ಈ ಪದ್ಯ, ಈ ಎಂಟೈರ್ ಸಂಧಿಯಲ್ಲಿ ತುಂಬವಾಗಿ ಅದಿದೆ. ಸೊ ಈ ಹರಿಕಥಾಮೃತ ಸಾರದಲ್ಲಿ ಇರುವಂತ ಭೋಜನ ರಸ ವಿಭಾಗ ಸಂಧಿಯಲ್ಲಿ ಭೋಜನದಲ್ಲಿರುವಂತ ರಸಗಳನ್ನು ಪರಮಾತ್ಮ ಬಂದು ವಿಭಾಗ ಮಾಡಿ ಕಳಿಸ್ತಾನ. ಅದರಿಂದ ಆ ಪಚನ ಕ್ರಿಯೆ ಅಂತ ಅನ್ನುವಂಥದ್ದಕ್ಕೆ ಒಂದು ಅದ್ರೊಡ ಮಹತ್ವವನ್ನು ನಾವು ತಿಳಿಬಹುದು. ಯಾಕಂದ್ರೆ ಆ ಪಚನ ಆಗದೆ ಇದ್ದರೆ ಯಾವುದು ಕೂಡ ಯಾವ ಇಂದ್ರಿಯ ಹೆಂಗ್ ಪುಷ್ಟಿ ಸಿಕ್ಕೋದು ಅದಕ್ಕೆ. ಇಲ್ಲಿ ಸಂಹನನ ಅಂತ ಅನ್ನುವಂಥದಕ್ಕೆ ಉಪಚಯ ಅಂತಂದ್ರು. ಆ ಸಂಹನನ ಅಂತ ಅನ್ನುವಂಥದಕ್ಕೆ ಉಪಚಯ ಅಂತಂದ್ರೆ ಸಂಹನನದಲ್ಲಿ ಎಷ್ಟು ಅವಯವಗಳಿದೆ, ಎಷ್ಟು ವಿಧವಾದ ಧಾತುಗಳು, ಸಪ್ತ ಧಾತುಗಳಿದೆ. ಆ ಸಪ್ತ ಧಾತುಗಳಿಗೆ ಬೇಕಾಗಿರುವಂತ ನ್ಯೂಟ್ರಿಯೆಂಟ್ಸ್ ಅಂತ ಅನ್ನೋದು ಬೇರೆ ಬೇರೆ ಇದೆ. ಇವಾಗ ನಾವು ಹೊರಗಡೆಯಿಂದ ಸೈಂಟಿಸ್ಟ್ ಹೇಳೋದು ಇಟ್ಕೊಂಡ್ರೆ ಕಣ್ಣಿಗೆ ಬಂದು ವಿಟಮಿನ್ ಎ ಅಂತಂತಾರೆ, ಮೂಗಿಗೆ ಬಂದು ನೆಗಡಿ ಅದೆಲ್ಲ ಬರಬಾರ್ದು ಅಂತಂದ್ರೆ ವಿಟಮಿನ್ ಸಿ ಅಂತಂತಾರೆ, ಬೋನ್ಸಿಗೆ ಬಂದು ಏನು ಎಲ್ಲ ಪುಷ್ಟಿಯಾಗಿರ್ಬೇಕು ಅಂತಂದ್ರೆ ಕ್ಯಾಲ್ಸಿಯಂ ಬೇಕು ಅಂತಂತಾರೆ. ಆಹಾರ ಅಂತ ಅನ್ನುವಂಥದ್ರಲ್ಲಿ ಎಲ್ಲಾ ಸಮಷ್ಟಿಯಾಗಿ ಮಿಕ್ಸ್ ಆಗಿ ಇರತ್ತೆ. ಒಂದೊಂದಕ್ಕೇನು ಕೂಡ ಅದಕ್ಕೇನು ಬೇಕು, ಅಸ್ಥಿಗಳಿಗೆ ಬಂದು ಕ್ಯಾಲ್ಸಿಯಮೇ ಬೇಕು, ರಕ್ತದಲ್ಲಿ ನೀರು ಬೇಕು, ರಕ್ತದಲ್ಲಿ ಬಂದು ಎಲ್ಲಾ ನ್ಯೂಟ್ರಿಯೆಂಟ್ಸ್ ಬೇಕು. ಅದೆಲ್ಲ ಕೂಡ ಅವನು ಆಯಾ ಪದಾರ್ಥಗಳನ್ನು ಅಲ್ಲಲ್ಲಿ ಕಳಿಸ್ತಾನಲ್ಲ, ಅದು ಅವನೋಡ ಒಂದು ವಿಚಿತ್ರವಾದ ಒಂದು ಕರುಣೆ ಜೀವರ ಮೇಲೆ. ನಮಗೇನು ಗೊತ್ತೇ ಇಲ್ಲ, ಏನಾಯ್ತು ಒಳಗೆ ಅಂತ ಗೊತ್ತಿಲ್ಲ. ಆದ್ರೆ ಅದನ್ನು ವಿಭಾಗ ಮಾಡಿ ಆಯಾ ಪದಾರ್ಥಗಳನ್ನು ಆಯಾ ಒಂದು ದೇಹದ ಅವಯವಗಳಿಗೆ ಕೊಟ್ಟು ಅದರಿಂದ ಅವ್ರಿಗೆ ಆನಂದ ಕೊಡೋದು ಅವನೋಡ ಒಂದು ಮಹಾಕ್ರಿಯೆಯಾಗಿದೆ. ಆ ಆನಂದದ ಜೊತೆಲಿ ಅವರಿಗೆ ಆ ಅನುಭವದ ಜೊತೆಲೆ ಅವ್ರ ಒಂದು ಅವಕಾಶ ಸಿಕ್ಕತ್ತೆ. ನಾ ಈ ಆನಂದ ಪಡೋದಿಕ್ಕೆ ಕಾರಣವಾಗಿರುವಂತ ತತ್ವಾಭಿಮಾನಿಗಳಿಗೆ ಅವನು ಇದ್ರೋಡ ಪ್ರದರ್ಶನನೇ ಮಾಡ್ತಾ ಇದ್ದಾನ ಅಂತ. ಅದ್ರ ಜೊತೆಯಲ್ಲಿ ಬಂದು ಅವನೋಡ ಒಂದು
ಈ ವ್ಯಾಪ್ತಿ ಕಾರುಣ್ಯ ಮತ್ತೆ ಈ ಯಜ್ಞ ರೂಪದಲ್ಲಿ ಅವನಿಗೆ ನಾವೆಲ್ಲ ಅರ್ಪಣೆ ಮಾಡ್ಬೇಕು ಅಂತ ಚಿಂತಿಸ್ತಾ ಇವತ್ತಿಗೆ ಇದನ್ನು ಸಮರ್ಪಣೆ ಮಾಡೋಣ. ಮುಂದೆ ಇದು ಏನು ಹೇಗೆ ಅವ್ರು ಬಂದು ಅದನ್ನ ತಗೊಂಡು ಹೋಗ್ತಾರೆ ಅಂತ ಅನ್ನೋದನ್ನ ನೋಡೋಣ. ಪೂರ್ವಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ನಾರಾಯಣ ಪ್ರೇರಣೆ ಲಕ್ಷ್ಮೀ ನಾರಾಯಣ ಪ್ರೀತ್ಯರ್ಥಂ ಶ್ರೀಕೃಷ್ಣ.